ನಮಸ್ಕಾರ ಸ್ನೇಹಿತರೆ, ಕಾಫ್ ಟೈಮ್ ಕನ್ನಡದ ಮತ್ತೊಂದು ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹೇಗಿದ್ದೀರಾ ನೀವೆಲ್ಲರೂ? ಇವತ್ತಿನ ನಿಮ್ಮ ಭೇಟಿ ಫ್ಲೈಟ್ ಮ್ಯೂಸಿಯಂನಲ್ಲಿ. ಸಾಧಾರಣವಾಗಿ ಮ್ಯೂಸಿಯಂ ಅಂದರೆ ದೂರ ಉಳಿಯೋ ನಾನು ಈ ಮ್ಯೂಸಿಯಂಗೆ ಟೈಮ್ ಪಾಸ್ಗೆ ಅಂತ ಹೋಗಿದ್ದು. ಆದರೆ ಇಲ್ಲಿಗೆ ಬಂದಮೇಲೆ ಇಲ್ಲಿ ಕಲಿಯುವಂಥ ವಿಷಯ ತುಂಬಾ ಇದೆ ಅಂತ ಹೇಳಿಬಿಟ್ಟು ಬಂದು ಇಲ್ಲಿ ನಾನು ಒಳ್ಳೆ ಕೆಲಸನೇ ಮಾಡಿದೆ ಅಂತ ಅನ್ನಿಸ್ತು. ಯಾಕೆ ಅಂತ ಇನ್ನೂ ಸ್ವಲ್ಪ ಹೊತ್ತಿನಲ್ಲಿ ನೀವೇ ನೋಡ್ತೀರಾ ಮತ್ತು ತಿಳ್ಕೊಳ್ತೀರಾ. ಸಾಕಷ್ಟು ವಿಷಯ ಇಲ್ಲಿ ಕಲಿಯುವಂಥದ್ದಿದೆ. ಯಾರಾದರೂ ಈ ಟೆಕ್ಸಸ್ನಲ್ಲಿ ಡ್ಯಾಲಸ್ ಸುತ್ತಮುತ್ತ ಇದ್ದರೆ ಈ ಮ್ಯೂಸಿಯಂಗೆ ಬರಲೇಬೇಕು. ಯಾಕಂದರೆ ಮಕ್ಕಳು ಜೊತೆಗೆ ದೊಡ್ಡವರು ಇಲ್ಲಿ ಸಾಕಷ್ಟು ಎಂಜಾಯ್ ಮಾಡ್ತಾ ವಿಷಯಗಳನ್ನ ತಿಳ್ಕೊಳ್ಳೋ ಅಂಥ ಒಂದು ಜಾಗ ಇದು. ಈ ಮ್ಯೂಸಿಯಂ ಹೆಸರು ಫ್ರಂಟಿಯರ್ಸ್ ಆಫ್ ಫ್ಲೈಟ್ ಮ್ಯೂಸಿಯಂ. ಇದು ಒಂದು ಏರೋಸ್ಪೇಸ್ ಮ್ಯೂಸಿಯಂ ಆಗಿರುತ್ತೆ. ಇದು ಟೆಕ್ಸಸ್ನ ಡ್ಯಾಲಸ್ ಅನ್ನೋ ಸಿಟಿಯಲ್ಲಿ ಇದೆ. ನವೆಂಬರ್ 1988 ಇದನ್ನು ಸ್ಥಾಪಿಸ್ತಾರೆ. ವಿಲಿಯಂ ಇ ಕೂಪರ್, ಕೆ ಬೇಯ್ಲಿ ಹಚಿಸನ್, ಜಾನ್ ಕಾಲ್ಮಾ ಅನ್ನೋರು ಇದರ ಸ್ಥಾಪನೆಗೆ ಕಾರಣ ಆಗಿರ್ತಾರೆ. ಇದು ಡ್ಯಾಲಸ್ ಲವ್ ಫೀಲ್ಡ್ ಏರ್ಪೋರ್ಟ್ನ ಟರ್ಮಿನಲ್ ಒಳಗಡೆನೇ ಇದು ಇರುತ್ತೆ. ಆದರೆ ಇದಕ್ಕೆ ಆಕ್ಸೆಸ್ ಬಂದುಬಿಟ್ಟು ಹೊರಗಿಂದ ನಾವು ಆಕ್ಸೆಸ್ ಮಾಡ್ಬೋದು. ಏರ್ಪೋರ್ಟ್ ಒಳಗಡೆ ಹೋಗುವಂಥ ಅವಶ್ಯಕತೆ ಇಲ್ಲ. US ಅಲ್ಲಿ ಸಾಕಷ್ಟು ಮ್ಯೂಸಿಯಮ್ಸು ಮತ್ತು ಮಕ್ಕಳಿಗೆ ರಿಲೇಟೆಡ್ ಆಗಿರೋವಂಥ ಮ್ಯೂಸಿಯಮ್ಸ್ ಎಲ್ಲ ಸಾಕಷ್ಟು ಸ್ಮಿತ್ಸೋನಿಯನ್ ಅನ್ನೋರು ಒಂದು ಗ್ರೂಪ್ ಏನಿದೆ ಅವರು ಇದನ್ನು ಮ್ಯಾನೇಜ್ ಮಾಡ್ತಾ ಇರ್ತಾರೆ. ಈ ಒಂದು ಏರೋಸ್ಪೇಸ್ ಮ್ಯೂಸಿಯಂ ಸಹ ಈ ಅಫಿಲಿಯೇಷನ್ ಪ್ರೋಗ್ರಾಮ್ ಅಡಿಯಲ್ಲಿ ಅಫಿಲಿಯೇಟ್ ಆಗಿ ಮ್ಯಾನೇಜ್ ಮಾಡುವಂಥ ಒಂದು ಮ್ಯೂಸಿಯಂ ಆಗಿರುತ್ತೆ. ಈ ಮ್ಯೂಸಿಯಮಲ್ಲಿ ಸಾಕಷ್ಟು ಕಲೆಕ್ಷನ್ ನೋಡೋದಕ್ಕೆ ಸಿಗುತ್ತೆ. ಏವಿಯೇಷನ್ ಹಿಸ್ಟ್ರಿ ಬಗ್ಗೆ ಇರ್ಬೋದು, ಅದಕ್ಕೆ ರಿಲೇಟೆಡ್ ಆಗಿರೋಂಥ ಆರ್ಟಿಫ್ಯಾಕ್ಟ್ಸ್ ಇರ್ಬೋದು, ಏರೋಪ್ಲೇನ್ಸ್ ಇರ್ಬೋದು, ಕಾರ್ಗೋ ಫ್ಲೈಟ್ಸ್ ಇರ್ಬೋದು, ನಮ್ಮ ಡಿಫೆನ್ಸಲ್ಲಿ ಯೂಸ್ ಮಾಡೋವಂಥ ಒಂದು ಏನೆಲ್ಲ ಫ್ಲೈಟ್ಸ್ ಇದೆ ಅದೆಲ್ಲ ಇರ್ಬೋದು. ಸಾಕಷ್ಟು ವಿಷಯಗಳನ್ನ ನಾವಿಲ್ಲಿ ತಿಳ್ಕೊಳ್ಳೋ ಅಂಥ ಒಂದು ಅವಕಾಶ ನಮಗೆ ಇಲ್ಲಿ ಸಿಗುತ್ತೆ. ಅಷ್ಟೇ ಅಲ್ಲದೆ ಏವಿಯೇಷನ್ ಹಿಸ್ಟ್ರಿ ಏನಿದೆ ಅದರ ಬಗ್ಗೆನೂ ನಮಗೆ ಇಲ್ಲಿ ಒಳ್ಳೆ ಮಾಹಿತಿಯನ್ನು ನಾವು ಇಲ್ಲಿ ಪಡ್ಕೋಬೋದು. ಬರೀ ಏವಿಯೇಷನ್ ಅಷ್ಟೇ ಅಲ್ಲದೆ ಸ್ಪೇಸ್ ಎಕ್ಸ್ಪ್ಲೋರೇಷನ್ ಇರ್ಬೋದು, ಅದ್ರ ಬಗ್ಗೆನೂ ತುಂಬಾ ಒಳ್ಳೊಳ್ಳೆ ಮಾಹಿತಿಯನ್ನು ಇಲ್ಲಿ ಕಲೆಕ್ಟ್ ಮಾಡಿ ಇಲ್ಲಿ ನಮಗೆ ತಿಳ್ಕೊಳ್ಳೋದಕ್ಕೆ ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ಹಾಗೂ ನಮಗೆ ಫಸ್ಟಿಂದ ನಾನು ಆಗಲೇ ಹೇಳಿದ್ನಲ್ಲ, ಹಿಸ್ಟ್ರಿ ಏನಿದೆ ನಮ್ಮ ಏವಿಯೇಷನ್ದು ಅದರ ಎಲ್ಲದರ ಒಂದು ಮಾಹಿತಿ ಇಲ್ಲಿ ನಮಗೆ ಸಿಗುತ್ತೆ. ಮೇಲೆ ಹ್ಯಾಂಗ್ ಆಗ್ತಾ ಇರೋವಂಥ ಆ ಫ್ಲೈಟ್ಸ್ ಅದೆಲ್ಲ ನೋಡೋದಕ್ಕಂತೂ ಇನ್ನೂ ಒಂದು ಎಕ್ಸೈಟ್ಮೆಂಟ್ನ ಕ್ರಿಯೇಟ್ ಮಾಡುತ್ತೆ. ಇನ್ನು ನಾವು ನೋಡ್ತಾ ಪೂರ್ತಿ ಎಕ್ಸ್ಪ್ಲೋರ್ ಮಾಡಬೇಕು ಅಂತಂದರೆ ಇನ್ನೂ ಒಂದು ಕ್ಯೂರಿಯಾಸಿಟಿನ ಹೆಚ್ಚಿಸುತ್ತೆ. ಈ ವಿಡಿಯೋ ಸ್ವಲ್ಪ ಲೆಂತಿಯಾಗೇ ಇದೆ. ಏನು ಮಾಡಿದ್ರೂ ನನಗೆ ಇಲ್ಲಿರೋವಂಥ ಇನ್ಫಾರ್ಮೇಷನ್ನ ನಾನು ಕಟ್ ಮಾಡೋದಕ್ಕೆ ನನಗೆ ಇಷ್ಟನೇ ಆಗಿಲ್ಲ. ಹಾಗಾಗಿ ನನ್ನ ಲೆಂತ್ ಜಾಸ್ತಿ ಆದ್ರೂ ನಾನು ಹಾಗೆ ಅದನ್ನು ನಿಮ್ಮ ಮುಂದೆ ತರುವಂಥ ಒಂದು ಪ್ರಯತ್ನನ ಮಾಡಿದ್ದೀನಿ. ನನಗೆ ಗೊತ್ತಿರೋ ಅಂಥ ಎಲ್ಲ ವಿಷಯನ ನಾನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಇಲ್ಲಿ. ನಿಮ್ಗೆ ಹಾಗೂ ಈ ಕೆಲವೊಂದು ಭಾಗಗಳಲ್ಲಿ ನಿಮ್ಗೆ ಇಂಟ್ರೆಸ್ಟಿಂಗ್ ಅನಿಸಿಲ್ಲ ಅಂದರೆ ನೀವು ಅದನ್ನು ಸ್ಕಿಪ್ ಮಾಡಿ ಫಾರ್ವರ್ಡ್ ಮಾಡಿ ನೀವು ಈ ವಿಡಿಯೋನ ನೋಡ್ಬೋದು, ಅಥವಾ ಸ್ಪೀಡನ್ನು ಹೆಚ್ಚಿಸಿ ಈ ವಿಡಿಯೋನ ನೀವು ಕಂಟಿನ್ಯೂ ಮಾಡ್ಬೋದು. ಇಲ್ಲಿವರೆಗೂ ನೀವು ನೋಡಿದ್ದೀರಾ ಅಂದರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತಲೇ ಭಾವಿಸ್ತೀನಿ. ಗೊತ್ತಲ್ಲ, ಲೈಕ್ ಮಾಡಬೇಕು. ನೀವು ಲೈಕ್ ಮಾಡಿದರೆ ಮುಂದಿನ ಎಲ್ಲ ಇಂಟ್ರೆಸ್ಟಿಂಗ್ ವೀಡಿಯೋಸನ್ನ ನೀವು ನೋಡ್ಬೋದು. ಹಾಗೂ ಈ ವಿಡಿಯೋ ನಿಮ್ಗೆ ಹೇಗೆ ಅನಿಸ್ತು ಅನ್ನೋದನ್ನು ನನಗೆ ತಿಳಿದು ಬರುತ್ತೆ. ನೀವು ಈ ವಿಡಿಯೋದ ಬಗ್ಗೆ ಆಗಲಿ ಬೇರೆ ಯಾವುದೇ ವಿಡಿಯೋದ ಬಗ್ಗೆ ಆಗಲಿ ನನ್ನ ಜೊತೆ ಹಂಚ್ಕೊಳ್ಳೋದಕ್ಕೆ ಇಷ್ಟ ಇದ್ದರೆ ಆ ವಿಡಿಯೋದ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ಬೋದು. ಇಲ್ಲ ಅಂದರೆ ನೀವು ನನಗೆ ಇನ್ಸ್ಟಾಗ್ರಾಮಲ್ಲೂ ಕನೆಕ್ಟ್ ಆಗ್ಬೋದು. ಅಲ್ಲಿ ನೀವು ನನಗೆ ಮೆಸೇಜ್ ಮಾಡಿ ಸಹ ತಿಳಿಸ್ಬೋದು. ಮತ್ತು ಮ್ಯೂಸಿಯಂ ಬಗ್ಗೆ ವಿಷಯಗಳನ್ನ ತಿಳ್ಕೊಳ್ಳೋದ್ರ ಬಗ್ಗೆ ನಾವು ಗಮನ ಕೊಡೋಣಂತೆ. ಈ ಮ್ಯೂಸಿಯಂ ಬಂದುಬಿಟ್ಟು ನಾನು ಆಗಲೇ ಹೇಳಿದಾಗೆ ಡ್ಯಾಲಸ್ ಲವ್ ಫೀಲ್ಡ್ ಏರ್ಪೋರ್ಟ್ಗೆ ಟರ್ಮಿನಲ್ಗೆ ಅಟ್ಯಾಚ್ಡ್ ಆಗಿದೆ. ಸೊ ಹಾಗಾಗಿ ಈ ಮ್ಯೂಸಿಯಮಲ್ಲಿ ಡ್ಯಾಲಸ್ ಫೋರ್ಟ್ ವರ್ತ್ ಏರಿಯಾದಲ್ಲಿರುವಂಥ ಏರ್ಪೋರ್ಟು, ಅಲ್ಲಿನ ಒಂದು ಏನೆಲ್ಲ ಕಾರ್ಯಗಳು ನಡೀತು ಈ ಏರ್ಪೋರ್ಟ್ನ ತೊಗೊಂಬರೋದಕ್ಕೆ ಇವ್ರಿಗೆ ಅನ್ನೋದ್ರ ಬಗ್ಗೆನೂ ಎಂಫಸಿಸ್ ಮಾಡಿ ತುಂಬಾ ವಿಷಯಗಳನ್ನ ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ಇಲ್ಲಿ ಅಷ್ಟೇ ಅಲ್ಲದೆ ಅಪೋಲೋ 7 ಕಮಾಂಡ್ ಮಾಡ್ಯೂಲ್ ಮತ್ತು ವರ್ಲ್ಡ್ ವಾರ್ 1 ಸಾಪ್ ವಿತ್ ಪಪ್ ಬೈ ಪ್ಲೇನ್ ರೆಪ್ಲಿಕಾ ಸಹ ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ.
ಜರ್ಮನ್ ಶಿಪ್ನ ಕೆಲವೊಂದು ಆರ್ಟಿಫ್ಯಾಕ್ಟ್ಸ್ ಸಹ ಇಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಹಿಡನ್ಬರ್ಗ್ ಮತ್ತು ಬೇರೆ ಇತರ ಏರ್ಶಿಪ್ಸ್ ವರ್ಲ್ಡ್ ವಾರ್ 1 ಆಗಿರ್ಬೋದು ಅಥವಾ ವರ್ಲ್ಡ್ ವಾರ್ 2 ಹಲವಾರು ಏರ್ಕ್ರಾಫ್ಟ್ ಮಾಡೆಲ್ಸ್ ನಮಗೆ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಇಲ್ಲಿ ಸುಮಾರು 200ರಷ್ಟು ಏರ್ಕ್ರಾಫ್ಟ್ಸ್ನ ನಾವು ವರ್ಲ್ಡ್ ವಾರ್ 2 ನೋಡ್ಬೋದು. ಆ ಟೈಮಲ್ಲಿ ಯೂಸ್ ಮಾಡಿದಂಥ ಸಾಕಷ್ಟು ಏರ್ಕ್ರಾಫ್ಟ್ಸ್ನ ಮಾಡೆಲ್ಸು, ಅದರ ಇಂಜಿನ್ ಮಾಡ್ಯೂಲ್ ಡಿಸ್ಪ್ಲೇ ಎಲ್ಲ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಇಲ್ಲಿ ನಿಮಗೆ ಕಾಣಿಸ್ತಾ ಇದೆಯಲ್ಲ, ಬಲೂನ್ ಅದರ ಒಂದು ಪ್ರೋಟೋಟೈಪ್ನ ಇಲ್ಲಿ ಇಟ್ಟಿದ್ದಾರೆ ಮತ್ತು ಅದರೊಳಗೆ ಅದು ಹೇಗೆಲ್ಲ ಆಪ್ರೇಟ್ ಆಗುತ್ತೆ ಪ್ರತಿಯೊಂದು ಪಾರ್ಟ್ನ ಡಿಸ್ಪ್ಲೇ ಸಹ ಇಟ್ಟು ಅದನ್ನು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಯಾರಿಗೆಲ್ಲ ಏವಿಯೇಷನಲ್ಲಿ ತುಂಬಾ ಇಂಟ್ರೆಸ್ಟ್ ಇದೆಯೋ ಅವರಿಲ್ಲಿ ಬಂದು ವಿಸಿಟ್ ಮಾಡಿದ್ರೆ ತುಂಬಾ ಒಳ್ಳೊಳ್ಳೆ ಮಾಹಿತಿಯನ್ನು ಕಲಿಯೋದಕ್ಕೆ ಸಿಗುತ್ತೆ. ಈ ವಿಡಿಯೋನ ನಾನು ಸಣ್ಣದಾದಂಥ ಕೆಲವು ಸೆಗ್ಮೆಂಟ್ಸಲ್ಲಿ ಡಿವೈಡ್ ಮಾಡಿದ್ದೀನಿ, ಈಸಿಯಾಗಿ ಅರ್ಥ ಆಗಲಿ ಅಂತ ಹೇಳಿಬಿಟ್ಟು. ಅದು ಯಾವುದಂದರೆ, ಅರ್ಲಿ ಏವಿಯೇಷನ್ ಬಗ್ಗೆ ನೀವು ಫಸ್ಟಲ್ಲೇ ನೋಡಿದ್ರಿ. ಅದರ ಜೊತೆಗೆ ಅರ್ಲಿ ಬಲೂನಿಂಗ್, ಈ ಹಾಟ್ ಏರ್ ಬಲೂನ್ಸ್ ಬಗ್ಗೆ ವಿಷಯ ಎಲ್ಲ ತಿಳ್ಕೊಬೇಕಾದ್ರೆ ಆ ಸೆಗ್ಮೆಂಟ್ನ ನೀವು ನೋಡ್ಬೋದು. ಫ್ಲೈಯಿಂಗ್ ಪ್ಯಾನ್ ಕೇಕ್ ಬಗ್ಗೆನೂ ಇಲ್ಲಿ ಕೆಲವಷ್ಟು ಮಾಹಿತಿಯನ್ನು ನಮಗೆ ನೋಡೋದಕ್ಕೆ ಸಿಗುತ್ತೆ. ಸ್ಪೇಸ್ ಶಿಪ್, ನಾನು ಆಗಲೇ ಹೇಳಿದ್ನಲ್ಲ, ಬೇರೆ ಬೇರೆ ವರ್ಲ್ಡ್ ವಾರ್ ಟೈಮಲ್ಲಿ ಯೂಸ್ ಮಾಡಿದಂಥ ಏರ್ಕ್ರಾಫ್ಟ್ಸು, ಸ್ಪೇಸ್ ಶಿಪ್ಸು, ಇಂಜಿನ್ಸು, ಅದರ ಪ್ರತಿಯೊಂದು ಸಣ್ಣ ಪಾರ್ಟಿಂದ ಹಿಡಿದು ದೊಡ್ಡ ದೊಡ್ಡ ಇಂಜಿನ್ಸ್ವರೆಗೂ ಎಲ್ಲ ವಿಷಯಗಳನ್ನ ನಾವಿಲ್ಲಿ ನೋಡ್ಬೋದು. ಸೊ ಅದೇ ವಿಷಯಕ್ಕೆ ಬರೋದಾದರೆ, ಇಂಜಿನ್ಸ್ದು ಒಂದು ಸಪ್ರೇಟ್ ಸೆಗ್ಮೆಂಟ್ನ ನಾನು ಈ ವಿಡಿಯೋದಲ್ಲೇ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ನೀವು ಅದಕ್ಕೆ ಬೇಕಾದರೂ ಸ್ಕಿಪ್ ಆಗಿ ಆ ಇಂಜಿನ್ಸ್ ಮಾತ್ರ ಇಂಟ್ರೆಸ್ಟ್ ಇದೆ ಅದನ್ನು ಬೇಕಾದರೂ ನೋಡ್ಬೋದು. ಅಷ್ಟೇ ಅಲ್ಲದೆ ಇಲ್ಲಿ ಮಕ್ಕಳಿಗೆ ಅಂತಲೇ ಸಪ್ರೇಟಾಗಿ ಈ ಏರ್ಕ್ರಾಫ್ಟು ಫ್ಲೈಟ್ ಥೀಮಲ್ಲಿ ಒಂದು ಇಂಟ್ರೆಸ್ಟಿಂಗ್ ಆಗಿರೋವಂಥ ಕಿಡ್ಸ್ ಪ್ಲೇ ಏರಿಯಾನ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ನಾನಾಗಲೇ ಹೇಳಿದ್ನಲ್ಲ, ಬರೀ ಏರ್ಕ್ರಾಫ್ಟು, ಈ ಬಲೂನು, ಏವಿಯೇಷನು ಇಷ್ಟೇ ಅಲ್ಲದೆ ಬರೀ ವಾರ್ಶಿಪ್ಸೇ ಅಲ್ಲದೆ ನಮ್ಮ ಪ್ಯಾಸೆಂಜರ್ ಮತ್ತು ಕಮರ್ಷಿಯಲ್ ಏರ್ಕ್ರಾಫ್ಟ್ ಬಗ್ಗೆನೂ ನಮಗೆ ಇಲ್ಲಿ ಒಳ್ಳೊಳ್ಳೆ ಮಾಹಿತಿಯನ್ನು ನಾವು ಇಲ್ಲಿ ಪಡಿಬೋದು. US ಆರ್ಮ್ ಫೋರ್ಸಸ್ನ ಸಾಕಷ್ಟು ಏರ್ಕ್ರಾಫ್ಟ್ಸ್ ಏನಿದೆ ಅದರ ಕೆಲವೊಂದು ಮಾಡೆಲ್ಸ್ನ ಡಿಸ್ಪ್ಲೇ ಸಹ ನಮಗೆ ನೋಡೋದಕ್ಕೆ ಸಿಗುತ್ತೆ. ಒಳಗಡೆ ಮಾತ್ರ ಅಲ್ಲದೆ ನೀವು ವಿಡಿಯೋ ಸ್ಟಾರ್ಟಿಂಗಲ್ಲೇ ನೋಡಿದ ಹಾಗೆ ಹೊರಗಡೆನೂ ಕೆಲವೊಂದು ಪ್ಲೇನ್ನ ಡಿಸ್ಪ್ಲೇ ನಮಗೆ ಕಾಣೋದಕ್ಕೆ ಸಿಗುತ್ತೆ. ಕೆಲವೊಂದು ನಾವು ಒಳಗೆ ಹೋಗಿ ಯಾವುದಂದರೆ, ಈ ಪ್ಯಾಸೆಂಜರ್ ಏರ್ಕ್ರಾಫ್ಟ್ ಏನಿದೆ ಅಂಥ ಏರ್ಕ್ರಾಫ್ಟ್ ಒಳಗಡೆ ನಾವು ಕೂತು ಆ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ಏನಿದೆ ಅದನ್ನು ಮಾಡೋದಕ್ಕೆ ಇಲ್ಲಿ ಒಂದು ಸಣ್ಣದಾದಂಥ ಒಂದು ಡೆಮೋ ಸಹ ನಮಗೆ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಫ್ಲೈಟ್ ಸಿಮ್ಯುಲೇಷನ್ ಸಹ ಒಂದು ಸೆಕ್ಷನಲ್ಲಿ, ಅಂದರೆ ಕಿಡ್ಸ್ ಏರಿಯಾ, ಪ್ಲೇ ಏರಿಯಾ ಏನಿದೆ ಅದರ ಹತ್ರನೇ ನಮಗೆ ಫ್ಲೈಟ್ ಸಿಮ್ಯುಲೇಷನ್ ಸಹ ನೋಡೋದಕ್ಕೆ ಸಿಗುತ್ತೆ. ಇಂಟ್ರೆಸ್ಟ್ ಇರೋರು ಅಲ್ಲಿ ಆ ಸಿಬ್ಬಂದಿಯವ್ರನ್ನ ಕೇಳಿದ್ರೆ ಅವ್ರು ನಮಗೆ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ನಮಗೆ ಎಲ್ಲ ಮಾಹಿತಿಯನ್ನು ನಮಗೆ ಕೊಡ್ತಾರೆ. ಇಲ್ಲಿನ ಸ್ಟಾಫ್ ತುಂಬಾ ಫ್ರೆಂಡ್ಲಿ ಆಗಿದ್ದಾರೆ. ನಾವು ಎಷ್ಟು ಸಲ ಏನೇ ವಿಷಯ ಕೇಳಿದ್ರು ಆ ವಿಷಯದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನಮ್ಮ ಜೊತೆ ಹಂಚ್ಕೊಳ್ತಾರೆ. ಒಂದು ಕಪ್ ಕಾಫಿ ಕುಡಿತಾ ನಿಧಾನವಾಗಿ ಈ ವಿಡಿಯೋನ ನೋಡ್ಕೊಂಬನ್ನಿ. ಮತ್ತೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ.
ಈ ಫ್ಲೈಟ್ ಮ್ಯೂಸಿಯಮ್ಗೆ ಫೀಲ್ಡ್ ಟ್ರಿಪ್, ಸಮರ್ ಬ್ರೇಕ್, ಸ್ಪ್ರಿಂಗ್ ಬ್ರೇಕ್ ಕ್ಯಾಂಪ್ಸ್, ಈ ಎಲ್ಲದರ ಮಾಹಿತಿ, ಟಿಕೆಟ್ ಬಗ್ಗೆ ನಿಮಗೆ ಮಾಹಿತಿ ಬೇಕು ಅಂದರೆ ನೀವು ಅವರ ವೆಬ್ಸೈಟಲ್ಲಿ ಎಲ್ಲ ಮಾಹಿತಿಯನ್ನು ಪಡಿಬೋದು. ಟಿಕೆಟನ್ನು ಕೌಂಟರಲ್ಲೂ ನೀವು ಪರ್ಚೇಸ್ ಮಾಡ್ಬೋದು, ಇಲ್ಲ ಅಂದರೆ ಆನ್ಲೈನಲ್ಲೂ ಅವರ ವೆಬ್ಸೈಟ್ ಮುಖಾಂತರ ನೀವು ಪರ್ಚೇಸ್ ಮಾಡ್ಬೋದು. ಈ ವಿಡಿಯೋ ನೀವು ಇಲ್ಲಿವರೆಗೂ ನೋಡಿದ್ದೀರ ಅಂದರೆ ನಿಮಗಿದು ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈಗಲೂ 95% ಅಷ್ಟು ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ. ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಟರ್ನ್ ಆನ್ ಮಾಡ್ಕೊಳ್ಳಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ಎಲ್ಲರಿಗೂ ತುಂಬಾ ಧನ್ಯವಾದಗಳು. ಸಾಕಷ್ಟು ಒಳ್ಳೊಳ್ಳೆ ಟೂರಿಸ್ಟ್ ಪ್ಲೇಸಸ್ನ ಪರಿಚಯ ನಿಮಗೆ ಈ ಚಾನಲ್ನಲ್ಲಿ ಸಿಗುತ್ತೆ. ಅದೆಲ್ಲ ನೋಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಯಾವುದೇ ವಿಡಿಯೋನ ಮಿಸ್ ಮಾಡ್ಕೊಳ್ಳದೆ ನೀವು ಫಾಲೋ ಮಾಡ್ಬೋದು. ಈ ಜಾಗದ ಲೊಕೇಶನ್ ಮತ್ತು ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಅಪ್ಡೇಟ್ ಮಾಡಿರ್ತೀನಿ, ಹೋಗಿ ಚೆಕ್ಔಟ್ ಮಾಡಿ ಇಂಟ್ರೆಸ್ಟ್ ಇರೋರು. ನಿಮಗೆ ಈ ವಿಡಿಯೋ ಹೇಗೆ ಅನಿಸ್ತು ಅಂತ ಹೇಳಿಬಿಟ್ಟು ತಿಳಿಸೋದನ್ನು ಮರಿಬೇಡಿ. ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ ಇಂಟ್ರಾಕ್ಷನ್ ಇದ್ದಾಗಲೇ ಸಾಕಷ್ಟು ಜನರಿಗೆ ಈ ಒಳ್ಳೆ ವಿಡಿಯೋ ರೀಚ್ ಆಗುತ್ತೆ. ನಾನು ಮಾಡಿದಂಥ ಒಂದು ಸಣ್ಣ ಪ್ರಯತ್ನಕ್ಕೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಂಗಾಗುತ್ತೆ. ಮುಂದಿನ ಸಂಚಿಕೆಯಲ್ಲಿ ಒಂದು ಒಳ್ಳೆ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಗೊತ್ತಲ್ಲ, ಖುಷಿಯಾಗಿರಿ, ಖುಷಿನ ಹಂಚ್ತಾ ಇರಿ. ಬಾಯ್.